ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ, ಮರಣವಿಲ್ಲದೆ ಜನನ ಜೀವನಗಳಿಲ್ಲ, ವರಗುಣೋನ್ನತಿಗೆ ನಿಮ್ನ ಗುಣಗಳೊಡವಟ್ಟು, ತೆರೆ ಬೀಳದೇಳುವುದೇ ಮಂಕುತಿಮ್ಮ. 293ನೇ ಕಗ್ಗ ಇದು. ಬಹಳ ಸೊಗಸಾದ ಕಗ್ಗ. ದರಿ ಇರದೆ ಗಿರಿ ಇಲ್ಲ. ದರಿ ಅಂದರೆ ಕಣಿವೆ, ಕಣಿವೆ ಇಲ್ಲದೆ ಗಿರಿ ಇಲ್ಲ. ಒಂದು ಕಣಿವೆ, ಮಲೆ ಇದೆ, ಒಂದು ಗುಡ್ಡ ಇದೆ ಅಂದರೆ ಅದು ಒಂದು ಕಣಿವೆನ ಸೃಷ್ಟಿ ಮಾಡಿರಲೇಬೇಕಲ್ಲ, ಇಲ್ಲಾಂದರೆ ಅದು ಪ್ಲೇಟು ಆಗೋಗುತ್ತೆ. ದರಿ ಇರದೆ ಗಿರಿ ಇಲ್ಲ, ನೆರಳಿರದೆ ಬೆಳಕಿಲ್ಲ. ಬೆಳಕಿದೆ ಅಂತ ಅಂದರೆ ನೆರಳು ಇರಲೇಬೇಕು. ಮರಣವಿಲ್ಲದೆ ಜನನ ಜೀವನಗಳಿಲ್ಲ. ಏನೋ ಒಂದು ಹುಟ್ಟಬೇಕು, ಏನೋ ಒಂದು ಬದುಕಬೇಕು ಅಂದರೆ ಇನ್ಯಾವುದೋ ಒಂದು ಸಾಯಬೇಕು, ಅದೇ ನಿಯಮ. ವರಗುಣೋನ್ನತಿಗೆ, ಉನ್ನತವಾದ ವರ ಗುಣಗಳಿಗೆ ಇರಬೇಕು ಅಂತ ಅಂದರೆ ನಿಮ್ನ ಅಂದರೆ ಕೆಳಮುಖವಾದ ನಿಮ್ನ ಗುಣಗಳು ಒಡವಟ್ಟು. ಕೆಟ್ಟ ಗುಣಗಳು ಇರಲೇಬೇಕು, ಅಥವಾ ಲೋ ಅನ್ನಿಸುವಂತಹ ಗುಣಗಳು ಸೇರಿದಾಗ ಮಾತ್ರ. ತೆರೆ ಬೀಳದೇಳುವುದೇ, ಕೆಳಗೆ ಬೀಳದೆ ಹೋದರೆ ಆ ತೆರೆ ಮತ್ತೆ ಏಳಕ್ಕೆ ಸಾಧ್ಯನೇ ಆಗಲ್ವ. ತಿರ್ಗಾ ಮೇಲೇರುವಂತಹ ಆಪ್ಷನ್ ಇರಬೇಕು ಅಂದರೆ ಬೀಳಲೇಬೇಕು. ಸೊ ಯಾವುದೇ ಕೆಟ್ಟದ್ದು ಇದೆ ಅಂತ ಅಂದರೆ, ಅಯ್ಯೋ ಇದು ಕೆಟ್ಟದ್ದು, ನನಗೆ ಬರೀ ಕೆಟ್ಟದ್ದಾಗ್ತಿದೆ ಅಂತ ನಾವು ಯಾವತ್ತು ಯೋಚಿಸ್ತೀವಿ, ಅದು ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಲೋಕ ನಿಯಮನೇ ಅದು. ಒಳ್ಳೇದು ಒಂದು ಆಗಬೇಕು ಅಂದರೆ ನಾವು ಅದರ ಜೊತೆ ಎಷ್ಟೊಂದು ಕೆಟ್ಟದ್ದನ್ನು ಅನುಭವಿಸಲೇಬೇಕು. ಈಗ ಮೊನ್ನೆ ಖ್ಯಾತ ಹಿಂದಿ ಚಲನಚಿತ್ರ ನಟ ಅಮೀರ್ ಖಾನನ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅಮೀರ್ ಖಾನ್ ಅದರಲ್ಲಿ ಹೇಳ್ತಾ ಇದ್ದರು, ಅವರು ಒಂದು ನಾಟಕದಲ್ಲಿ ಪಾತ್ರ ಮಾಡಿದ್ರಂತೆ. ಅದು ಹೆಂಗೆ ಅಂದರೆ, ಕೆಳಗಡೆ ಮುಖ್ಯ ನಾಟಕ ನಡೆಯುತ್ತೆ, ಅಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇರೋವಂಥ ಕಾರ್ಮಿಕರು ಒಂದಿಷ್ಟು ಜನ ಮೇಲೆ ಬಾಲ್ಕನಿ ಥರದ್ದೊಂದು ಸ್ಟೇಜ್ ಮೇಲೆ ಸೆಟ್ ಮಾಡಿರ್ತಾರೆ. ಆ ಬಾಲ್ಕನಿಯಿಂದ ಅವರು ನಡೆಯೋದನ್ನೆಲ್ಲ ನೋಡ್ತಾ ಇರ್ತಾರೆ. ಸುಮಾರು ಒಂದು 40-50 ಜನ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಅನ್ನೋ ಥರ. ಅಲ್ಲಿ ನಿಂತವರಲ್ಲಿ ಒಬ್ಬರಿಗೆ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಇರುವಂಥ ವ್ಯಕ್ತಿ ಅಮೀರ್ ಖಾನ್. ಅವರಿಗೆ ಒಂದು ಡೈಲಾಗ್ ಕೊಟ್ಟಿದ್ದಾರೆ. ಸೊ ಆತ ತುಂಬ ಉತ್ಸಾಹದಲ್ಲಿ ಅದಕ್ಕೆ ತಯಾರಾಗಿದ್ರಂತೆ. ಆ ಒಂದು ಡೈಲಾಗ್ನ ತುಂಬ ಚೆನ್ನಾಗಿ ಹೇಳೋಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡು, ಯಾಕೆಂದರೆ ಅಲ್ಲಿ ನಿಂತ ಅಷ್ಟು ಜನರಲ್ಲಿ ಒಬ್ಬರಿಗೆ ಒಂದೇ ಒಂದು ಡೈಲಾಗ್ ಇದ್ದಿದ್ದು, ಅದು ಆತ ಇವರು ಅಂತ ಅಂದರೆ ಹಿ ವಾಸ್ ಸೋ ಎಕ್ಸೈಟೆಡ್. ಏನಂದರೆ ಶೋ ಹಿಂದಿನ ದಿನ ಜೋರಾಗಿ ಮಳೆ ಬಂದುಬಿಡ್ತಂತೆ. ಸೊ ಇವರಿಗೆ ರಿಹರ್ಸಲ್ಲಿಗೆ ಹೋಗೋಕ್ಕಾಗಿಲ್ಲ. ಮಾರನೇ ದಿನ ಶೋ ದಿನ ಅಲ್ಲಿಗೆ ಹೋದಾಗ ಎಲ್ಲರಿಗೂ ಬರೋಕ್ಕಾಯ್ತು, ನಿಂಗೊಬ್ಬಂಗೆ ಯಾಕೆ ಬರೋಕ್ಕಾಗಲಿಲ್ಲ, ಎಲ್ಲ ಬಂದಿದ್ರು ರಿಹರ್ಸಲ್ಗೆ, ಸೊ ನಿನ್ನ ರೋಲ್ನ ಇನ್ನೊಬ್ರಿಗೆ ಕೊಟ್ಬಿಟ್ಟಿದ್ದೀವಿ, ನಿನಗಿಲ್ಲ ಅಂತ ಹೇಳಿಬಿಟ್ರಂತೆ. ತುಂಬ ನಿರಾಸೆಯಾಗಿ, ತುಂಬ ದುಃಖ ಆಗಿ ಅಮೀರ್ ಖಾನ್ ಆ ಥಿಯೇಟರ್ ಹೊರಗಡೆ ಕೂತ್ಕೊಂಡು ಅಳ್ತಾ ಇದ್ರಂತೆ. ಆತನ ಫ್ರೆಂಡ್ ಒಬ್ಬರು ಅವ್ರನ್ನ ಸಮಾಧಾನ ಮಾಡ್ತಾ, ಇಟ್ಸ್ ಓಕೆ ಬಿಡು, ನೋಡು ನನ್ನ ಫ್ರೆಂಡ್ ಒಬ್ಬ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದಾನೆ, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟು NSDನೋ ನಾನು ಮರ್ತಿದ್ದೀನಿ, ಅಲ್ಲಿ ಸ್ಟೂಡೆಂಟು, ಸೊ ಅವರೊಂದು ಶಾರ್ಟ್ ಮೂವಿ ಮಾಡ್ತಿದ್ದಾರೆ, ಅವರಿಗೊಂದು ಆ್ಯಕ್ಟರ್ ಬೇಕಾಗಿದೆ, ನೀನು ಮಾಡ್ತೀಯಾ ಹೇಳು ಅಂತ ಹೇಳಿದ್ರಂತೆ. ಆ ದುಃಖದಲ್ಲಿ ಮೊದಲೇ ನಿರಾಸೆಯಲ್ಲಿದ್ದ ಅಮೀರ್ ಖಾನ್ ಆಯಿತು ಮಾಡ್ತೀನಿ ಅಂತ ಹೇಳಿದ್ರಂತೆ. ಆ ಶಾರ್ಟ್ ಮೂವಿನಲ್ಲಿ ಆತ ಮಾಡಿದ್ದನ್ನು ರೆಕಗ್ನೈಸ್ ಮಾಡಿ ಇನ್ಯಾರೋ ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ಮತ್ತೊಂದು ಅವಕಾಶ ಸಿಕ್ತು. ಅವಕಾಶಗಳ ಬಾಗಿಲು ತೆರಿತಾ ಹೋಯಿತು. ಅವತ್ತು ಒಂದು ದುಃಖ, ನಿರಾಸೆ, ಅವಮಾನವನ್ನು ಅನುಭವಿಸಿದ್ದರಿಂದ ಮತ್ತು ಅದು ಇನ್ನೊಂದು ಸಕ್ಸಸ್ಗೆ ಅಥವಾ ಉನ್ನತಿಗೆ, ಔನ್ನತ್ಯಕ್ಕೆ ಅದು ಎಡೆ ಮಾಡಿಕೊಡ್ತು. ಇದು ಸುಮ್ಮನೆ ಒಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದೇ ಥರ ಈಗ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇವತ್ತಿನ ಬಿರು ಬೇಸಿಗೆ ಎಷ್ಟಿದೆ ಅಂತ ನೀವೆಲ್ಲರೂ ಅನುಭವಿಸ್ತಾ ಇರ್ತೀರ. ಈಗ ನಿಮ್ಮ ಮುಂದೆ ಇದನ್ನು ಹೇಳ್ತಾನೋ ನನ್ನ ಮುಖದ ಮೇಲೆ ಬೆವರ ಹನಿಗಳಿವೆ. ಇಷ್ಟು ತೀಕ್ಷ್ಣವಾದ ಶೆಕೆಯಲ್ಲಿ ನಾವು ಆ ಸೀರೆಗಳು, ಒಡವೆಗಳು ಎಲ್ಲದನ್ನೂ ಹಾಕ್ಕೊಂಡು, ನನಗಿರುವ ಈ ಮೋಟು ಕೂದಲನ್ನು ಇಷ್ಟುದ್ದ ಜಡೆ ಮಾಡಿಕೊಂಡು, ಅದು ಇಲ್ಲೆಲ್ಲ ತಲೆ ಒಳಗೆಲ್ಲ ಬೆವರ್ತಾ ಇರುತ್ತೆ, ಅಂಟ್ತಾ ಇರುತ್ತೆ. ನಾವು ಶೂಟಿಂಗ್ ಮಾಡೋ ಜಾಗ ಜಿಂಕ್ ಶೀಟಿನ ಒಂದು ಟೆಂಪರರಿ ಕನ್ಸ್ಟ್ರಕ್ಷನ್ನು. ಅಲ್ಲಿ ಫ್ಯಾನ್ ಹಾಕೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಫ್ಯಾನಿನ ಸದ್ದು ಡೈಲಾಗ್ ಮಧ್ಯ ಡಿಸ್ಟರ್ಬ್ ಆಗುತ್ತೆ ಅಂತ. ನಾವು ಫ್ಯಾನ್ ಹಾಕ್ಕೊಳ್ಳೋ ಹಾಗಿಲ್ಲ. ಮೇಕಪ್ ಮಾಡ್ಕೊಂಡಿರ್ತೀವಿ, ಬೆವರು ಸುರಿತಾ ಇರುತ್ತೆ, ಮುಖದಲ್ಲಿ ಬೆವರು ಕಾಣದ ಹಾಗೆ ಪದೇ ಪದೇ ನಾವು ಟಚಪ್ ಮಾಡ್ಕೋತಾ ಇರಬೇಕಾಗುತ್ತೆ. ಮತ್ತು ಆ ಡಿಸ್ಕಂಫರ್ಟ್ ನಾವು ತೋರಿಸುವ ಎಕ್ಸ್ಪ್ರೆಷನ್ನಾಗಲಿ, ಭಾವದಲ್ಲಾಗಲಿ ಕಾಣಿಸದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಇವೆಲ್ಲ ಕಷ್ಟಗಳು ಹೊರಗಿನವರಿಗೆ ಗೊತ್ತಾಗದ ಹಾಗೆ ಇರಬೇಕಾಗುತ್ತೆ. ಯಾಕೆಂದರೆ ಟಿ ವಿಲಿ ಕಾಣುವಾಗ ನಾವು ಎಣ್ಣೆ ಮಕ್ಕ ಹಾಕೊಂಡು ಇಲ್ಲಿಂದ ದಳದಳ ಅಂತ ಬೆವರು ಸುರಿಸ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಯು ಹ್ಯಾವ್ ಟು ಬಿ ಪ್ರೆಸೆಂಟಬಲ್. ಅಷ್ಟೆಲ್ಲ ಇನ್ಕನ್ವೀನಿಯನ್ಸ್ನ ಅನುಭವಿಸಿ ಬೆಳಗಿಂದ ಸಂಜೆ ತನಕ ನಾವು ಬಿಸಿಲಲ್ಲಿ, ಶೆಕೆಯಲ್ಲಿ ನಿಂತು ಶೂಟಿಂಗ್ ಮಾಡಿದ್ರೆ
ಟಿ ವಿಯಲ್ಲಿ ಅದೊಂದು ಎಪಿಸೋಡ್ ಆಗಿ ಪ್ರಸಾರವಾಗುತ್ತೆ. ನಾನು ಎಲ್ಲೋ ರಸ್ತೆಗೆ ಹೋದಾಗ, ಬಸ್ ಹತ್ತಿದಾಗ, ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋದಾಗ ನಾನು ಕಂಡು ಕೇಳರಿಯದವರೆಲ್ಲ ಹತ್ತಿರ ಬರ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ನೀವು ಅವರಲ್ವಾ, ಆ ರೋಲ್ ಮಾಡಿದ್ರಿ ಅಲ್ವಾ, ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬಹುದಾ ಅಂತ ಕೇಳ್ತಾರೆ. ಬೇರೆ ಯಾವ ಪ್ರೊಫೆಷನ್ನಿಗೂ ಸಿಗದಷ್ಟು ಅನನ್ಯವಾದ ಪ್ರೀತಿ, ಅನನ್ಯವಾದ ಬೇರೆ ಯಾವ ಪ್ರೊಫೆಷನ್ನಿನ ಜನಗಳಿಗೂ ಸಿಗದಷ್ಟು ಅನನ್ಯವಾದ ಪ್ರೀತಿ ನಮಗೆ ಸಿಗುತ್ತೆ. ನಮ್ಮನ್ನು ಜನ ನೋಡ್ತಾರೆ, ರೆಕಗ್ನೈಸ್ ಮಾಡ್ತಾರೆ, ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋತಾರೆ. ನೀವು ಇಂಪಾರ್ಟೆಂಟು, ನೀವು ಮುಖ್ಯರಾದವರು, ನಮಗೆ ನಿಮ್ಮಿಂದ ನಮ್ಮ ಬದುಕಿನಲ್ಲಿ ಏನೋ ಬದಲಾವಣೆ ಆಗಿದೆ ಅಂತಕ್ಕಂತಹ ಸಂದೇಶಗಳನ್ನು ನಮಗೆ ಕೊಡ್ತಾರೆ. ಅದು ಎಂತಹ ಸಾರ್ಥಕ ಭಾವವನ್ನು ಕೊಡುತ್ತೆ. ಈ ಭಾವವನ್ನು ಅನುಭವಿಸಬೇಕು ಅಂದರೆ ಅಲ್ಲಿ ಆ ಶೆಕೆ, ಆ ಬಿಸಿಲು, ಆ ಸಂಕಟಗಳನ್ನು ಅನುಭವಿಸಬೇಕು. ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್. ನಿಮಗೆ ಏನಾದರೂ ಸವಲತ್ತು ಬೇಕು ಅಂದರೆ ಅದಕ್ಕೆ ಬೇಕಾದ ಕರವನ್ನು ತೆತ್ತೆ, ಅದಕ್ಕೆ ಬೇಕಾದ ಬೆಲೆಯನ್ನು ತೆತ್ತೆ ನೀವು ಅದನ್ನು ಪಡಿಬೇಕು. ಆದ್ದರಿಂದ ದರಿ ಇರದೆ ಗಿರಿ ಇಲ್ಲ. ನಾವು ಏನೋ ಒಂದು ಪಡಿಬೇಕು, ಅಯ್ಯೋ ನನಗೆ ಎಷ್ಟು ಕಷ್ಟ ಇದೆ, ಏನು ನಮ್ಮ ಆಫೀಸಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಕಷ್ಟಗಳು ಹೇಳ್ಕೊತಾ ಇರ್ತೀವಿ. ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತೆ ನಮಗೆ, ನಾವು ಮಾಡಿದ ಕೆಲಸಕ್ಕೆ, ನಾವು ಮಾಡಿದ ದುಡಿಮೆಗೆ. ಇನ್ನೂ ಹೆಚ್ಚು ಶ್ರದ್ಧೆ ವಹಿಸಿದರೆ ಇನ್ನೂ ಮುಂದುವರಿಯುವ ಅವಕಾಶಗಳಿರ್ತವೆ. ಇಲ್ಲಿ ಕಷ್ಟಪಟ್ಟರೆ ಇನ್ನೊಂದು ಕಡೆ ಸುಖ ಇದೆ. ಅದನ್ನು ಅರಿವಿನಲ್ಲಿಟ್ಟುಕೊಂಡು ನಾವು ಜಗತ್ತನ್ನು, ಬದುಕನ್ನು ನೋಡಿದಾಗ ದರಿ ಇಲ್ಲದೆ ಗಿರಿ ಇಲ್ಲ, ನೆರಳಿಲ್ಲದೆ ಬೆಳಕಿಲ್ಲ, ಇದು ಲೋಕ ವಾಸ್ತವ. ಇದನ್ನು ನಾವು ಅರ್ಥ ಮಾಡಿಕೊಂಡೇ ಮುಂದುವರೆದರೆ ಆಗ ನಮ್ಮ ಕಷ್ಟಗಳೆಲ್ಲವೂ ಮುಂದೆ ಕಾಣುವ ಸುಖವಾಗಿ ಪರಿಣಮಿಸ್ತಾ ಹೋಗುತ್ತೆ. ಆ ಸುಖ ನಮ್ಮ ಕಣ್ಣಿಗೆ ಬೀಳ್ತಾ ಹೋಗುತ್ತೆ. ಈಗಿನ ಕಷ್ಟಗಳು ಮರೆಯಾಗ್ತಾ ಹೋಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.